ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಪುಷ್ಪ ಚಿರಾಗ್ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಾ ಅಂದ್ಕೊಂಡು ನಾನು ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಇವತ್ತಿನ ವೀಡಿಯೋದಲ್ಲಿ ನಿಮಗೆ ನಾನು ಇವತ್ತು ಎಷ್ಟು ಬ್ಲೌಸ್ ಹೊಲಿತಾ ಇದ್ದೀನಿ ಅನ್ನೋದನ್ನ ನಾನು ತೋರಿಸ್ಕೊಡ್ತಿದ್ದೀನಿ. ಹಾಗೆ ನಾನು ಟೈಮಿಂಗ್ಸ್ ಕೂಡ ತೋರಿಸ್ತೀನಿ. ಎಷ್ಟು ಟೈಮಿಂಗ್ಸಲ್ಲಿ ಎಷ್ಟು ಬ್ಲೌಸ್ ಹೊಲಿದೆ ಅಂತ ನಾನು ತೋರಿಸ್ತೀನಿ. ಅದಕ್ಕೂ ಮುಂಚೆ ಯಾರಾದರೂ ಹೊಸಬ್ರು ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ನಾನು ಜಸ್ಟ್ ಇವಾಗ ನೋಡಿ ಟೈಮ್ ನೋಡ್ತಾ ಇರ್ಬೋದು ನೀವು. 12 ಗಂಟೆ 5 ನಿಮಿಷ ಆಗಿದೆ. 12 ಗಂಟೆ 5 ನಿಮಿಷ. ನಾನು ಇವಾಗ ಬಂದುಬಿಟ್ಟು ಬ್ಲೌಸ್ಗಳೆಲ್ಲ ನೀಟಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಟೈಮ್ ನೋಡಿದ್ರಲ್ಲ, 12 ಗಂಟೆ 5 ನಿಮಿಷ ಆಯಿತು. ಟೋಟಲಾಗಿ ನಾನು ನಾಳೆ 6 ಬ್ಲೌಸ್ ಕೊಡಬೇಕು. ನಾಳೆ ಮಾರ್ನಿಂಗ್ ಮತ್ತು ಸಂಜೆ ಮಧ್ಯಾಹ್ನದಷ್ಟು ಅಥವಾ ಸಂಜೆ ಅಷ್ಟರಲ್ಲಿ 6 ಬ್ಲೌಸ್ ಕೊಡಬೇಕು. ಜೊತೆಗೆ 2 ಎಕ್ಸ್ಟ್ರಾ ಬ್ಲೌಸ್ ಬೇರೆ ಸ್ಟಿಚ್ ಮಾಡಬೇಕು, ಅರ್ಜೆಂಟ್ ಬೇಕು ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ನಾನು ಇವಾಗ ಬಂದುಬಿಟ್ಟು 3 ಬ್ಲೌಸ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ನೀವು, 3 ಬ್ಲೌಸು. ಇದು ಯಾವುದೇ ರೀತಿ ಡಿಸೈನ್ ಇಲ್ಲ, ಯಾವುದೇ ರೀತಿ ಲೇಸ್ ಇಲ್ಲ, ಯಾವುದೇ ರೀತಿ ಸ್ಟಿಕ್ ಹಾಕೋಂಗಿಲ್ಲ. ಅದಕ್ಕೋಸ್ಕರ ಬೇಗ ಆಗ್ತವೆ ಅಂದ್ಬಿಟ್ಟು ಫಸ್ಟು ನಾನು ಈ ಥರ ಬ್ಲೌಸ್ಗಳನ್ನ ಕಟ್ ಮಾಡಿ ಇಟ್ಕೊಬಿಟ್ಟಿದ್ದೀನಿ. ಫಸ್ಟ್ ಎಲ್ಲನೂ ಒಟ್ಟಿಗೆ. ಇನ್ನೂ ಸ್ಯಾರಿ ಬ್ಲೌಸ್ 2 ಇದೆ. ಇನ್ನೂ 2 ಸ್ಯಾರಿ ಬ್ಲೌಸ್ ತೋರಿಸ್ತಲ್ವ ನಾನು ನಿಮಗೆ. ಮೊದಲೆಲ್ಲ ಸ್ಯಾರಿ ಇಟ್ಟಿದ್ದೀನಿ, ಇನ್ನೂ ಸ್ಯಾರಿ ಬ್ಲೌಸ್ 2 ಇದೆ. ಆ ಸ್ಯಾರಿ ಬ್ಲೌಸ್ನೂ ಕೂಡ ನಾನು ಕಟ್ ಮಾಡ್ಕೋಬೇಕು. ಮೊದಲು ನಾನು ಇದೆರಡು 3 ಕೂಡ ಸ್ಟಿಚ್ ಮಾಡಿಬಿಡ್ತೀನಿ. ನಾನು ಒಂದೊಂದು ಬ್ಲೌಸ್ ಸ್ಟಿಚ್ ಮಾಡೋಕ್ಕೆ 1 hour ತೊಗೋತೀನಿ. ಏಕೆಂದರೆ ಯಾವುದೇ ರೀತಿ ಲೇಸ್ ಇಲ್ಲ ಮತ್ತು ಟ್ಯಾಗ್ ಇಲ್ಲ. ಅದಕ್ಕೋಸ್ಕರ ಒಂದು 45 ಮಿನಿಟ್ಸ್ಗೆ ಆಗಿಬಿಡುತ್ತೆ. ಬಟ್ ನಾನು ಸ್ವಲ್ಪ ಹೆಲ್ತ್ ಇಶ್ಯೂ ಇರೋದ್ರಿಂದ ಇವತ್ತು ನಾನು ಸ್ವಲ್ಪ ನಿಧಾನಕ್ಕೆ ನಾನು ಸ್ಟಿಚ್ ಮಾಡ್ತೀನಿ. 1 hour ತೊಗೋತೀನಿ. ಇವಾಗ ಟೈಮಿಂಗ್ಸ್ ನಾನು ತೋರಿಸ್ದಂಗೆ ನಿಮಗೆ 12 ಗಂಟೆ 10 ನಿಮಿಷ ಆಗಿದೆ. ನಾನು ಕುತ್ಕೊಳ್ಳೋ ಗಂಟ 12:15 ಆಗೇ ಆಗುತ್ತೆ. ಏನಕ್ಕೆ ಅಂತಂದರೆ ನಾನು ಅದಕ್ಕೂ ಮುಂಚೆ ನಾನು ಮಿಷಿನ್ ಮೇಲೆ ಕೂರೋಕ್ಕೂ ಮುಂಚೆ ನಾನು ಕೆಲವು ರೂಲ್ಸ್ನ ಫಾಲೋ ಮಾಡ್ತೀನಿ. ಅದು ಯಾವ್ಯಾವು ಅಂತ ನಾನು ನಿಮಗೆ ತಿಳಿಸ್ತೀನಿ. ನೀವು ಕೂಡ ಅದೇ ಥರ ರೂಲ್ಸ್ ಫಾಲೋ ಮಾಡಿದ್ರೆ ನಿಮಗೆ ಯಾವುದೇ ರೀತಿ ಆಯಾಸ, ಸುಸ್ತು ಮತ್ತು ಯಾವುದೇ ರೀತಿ ಆಗೋಲ್ಲ. ನಿಮಗೂ ಕೂಡ ನೀವು ಕುತ್ಕೊಂಡು ಆರಾಮಾಗಿ ಕಂಟಿನ್ಯೂಗಿ 3 hours ನೀವು 3 ಬ್ಲೌಸ್ನ ಸ್ಟಿಚ್ ಮಾಡ್ಬೋದು. ನಾನು 12ವರೆಗೆ ಕೂತ್ಕೊಂಡ್ರೆ 1:30, 2:30, 3:30 ತನಕ ಸ್ಟಿಚ್ ಮಾಡ್ತೀನಿ. ಏನಕ್ಕಂದರೆ ನಾನು ಮಧ್ಯ ಯಾವುದೇ ರೀತಿ ಊಟಕ್ಕೂ ಕೂಡ ನಾನು ಹೇಳಲ್ಲ. ಸ್ಟಿಚ್ ಮಾಡಿ ಆನಂತರ ಒಂದು 1/2 hour ಊಟ ಮಾಡಿ ಆನಂತರ ಇನ್ನು ಮತ್ತೆ ಸ್ಟಿಚಿಂಗ್ ಕೂಡ ನಾನು ಮಾಡ್ತಾ ಕೂತ್ಕೊಳ್ತೀನಿ. ಸ್ಯಾರಿ ನಾಳೆ 6 ಬ್ಲೌಸ್ ಕೊಡಬೇಕು ಅಂತ ಹೇಳಿದೆಯಲ್ವಾ, ಅದೇ ಥರ ನಾನು 1 ಬ್ಲೌಸ್ನ ನಾನು ಸ್ಟಿಚ್ ಮಾಡ್ತಾ ಕೂತ್ಕೋತೀನಿ. ನಾನು ಫಸ್ಟು ನಾನು ಏನು ಮಾಡ್ತೀನಿ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅಂತಂದರೆ ನಾನು ಮಿಷಿನ್ ಮೇಲೆ ಕೂತ್ಕೊಳ್ಳೋಕ್ಕೂ ಮುಂಚೆ ನನಗೆ ಆಯಾಸ ಆಗಬಾರ್ದು ಅಂತಂದರೆ ನಾನು ಈಗ ಕೆಲವು ರೂಲ್ಸ್ನ ಫಾಲೋ ಮಾಡ್ತೀನಿ. ಆ ಥರ ನೀವು ಕೂಡ ಮಾಡಿ, ನಿಮಗೆ ಯಾವುದೇ ರೀತಿ ಆಯಾಸ ಕೂಡ ಆಗೋಲ್ಲ. ಅದು ಯಾವುದು ಅಂತ ತಿಳಿಸ್ಕೊಡ್ತೀನಿ ಬನ್ನಿ. ಇವಾಗ ನೋಡ್ತಾ ಇರ್ಬೋದು ನೀವು. ನಾನು ಫಸ್ಟು ಏನು ಮಾಡ್ತೀನಿ ಅಂತಂದರೆ ಒಂದು 2 ಲೋಟ ನೀರನ್ನ ನಾನು ಸ್ಟಾರ್ಟಿಂಗ್ಗೆ ಕುಡಿದ್ಬಿಡ್ತೀನಿ ನಾನು. ಏಕೆಂದರೆ ನಾನು ಯಾವಾಗಲೂ ಕೂಡ ನಾನು ಮಧ್ಯೆ ಇದು ಮಾಡಲ್ಲ, ಹೇಳಲ್ಲ ಅಂತ ಹೇಳೋದಕ್ಕೋಸ್ಕರ ನಾನು ಸ್ಟಾರ್ಟಿಂಗ್ಗೆ ಕೂಡ 2 ಲೋಟ ನೀರನ್ನ ನಾನು ಕುಡಿತೀನಿ. ನೀವು ಕೂಡ ಏನು ಮಾಡಿ ಅಂತಂದರೆ ಸ್ಟಾರ್ಟಿಂಗ್ 2 ಲೋಟ ನೀರು ಕುಡೀರಿ. ಯಾಕಂದರೆ ನಾನು ಮಿಷಿನ್ ಮೇಲೆ ಕೂರೋಕ್ಕೂ ಮುಂಚೆನೇ ನಾನು ಸ್ಟಾರ್ಟಿಂಗ್ 2 ಲೋಟ ನೀರು ಕುಡಿತೀನಿ. ಜೊತೆಗೆ ಏನಾದರೂ ಸ್ನ್ಯಾಕ್ಸ್ ಥರ ತೊಗೊತೀನಿ. ಯಾವುದಾದ್ರೂ 2 ಲೋಟ ನೀರು ಕುಡಿತೀನಿ. ಮತ್ತು ಬಂದುಬಿಟ್ಟು ಏನಾದರೂ ಸ್ನ್ಯಾಕ್ಸ್ ತೊಗೊತೀನಿ ನಾನು. ಏನಾದರೂ ಸ್ನ್ಯಾಕ್ಸ್ ಅಂತಂದರೆ ಮಾವಿನ ಹಣ್ಣು ಆಗಿರ್ಬೋದು ಅಥವಾ ಈ ಥರ ಮಾವಿನಕಾಯಿ ಆಗಿರ್ಬೋದು. ಏನಾದರೂ ಏನಾದರೂ ಸ್ನ್ಯಾಕ್ಸು, ಬ್ರೆಡ್ಡು, ಬಿಸ್ಕೆಟ್ ಆ ಥರ ಸ್ನ್ಯಾಕ್ಸ್ನ ತಿಂದುಬಿಟ್ಟು ಮತ್ತೆ ಇನ್ನೂ 1 ಲೋಟ ನೀರು ಕುಡಿತೀನಿ. ಫಸ್ಟ್ 2 ಲೋಟ ಕುಡಿತೀನಿ, ಸ್ನ್ಯಾಕ್ಸ್ ತಿಂದುಬಿಟ್ಟು ಮತ್ತೆ ಇನ್ನೊಂದು ಲೋಟ ನೀರನ್ನ ನಾನು ಕುಡಿತೀನಿ. ಆದ ನಂತರ ಬಂದುಬಿಟ್ಟು ನಾನು ಮಿಷಿನ್ ಮೇಲೆ ನನ್ನ ಕೆಲಸನ ನಾನು ಮಾಡ್ತಾಯಿರ್ತೀನಿ. ನಾನು ಬಟ್ಟೆ ಬ್ಲೌಸ್ನ ಸ್ಟಿಚ್ ಮಾಡ್ತಾಯಿರ್ತೀನಿ. ಮತ್ತು ನಿಮಗೆ ಸುಸ್ತಾಗ್ತಾ ಇರುತ್ತೆ ಮಧ್ಯೆ ಅಂತ ಹೇಳಿದ್ರೆ ನೀವು ವಾಟರ್ನ ಇಟ್ಕೊಳ್ಳಿ. ಪಕ್ಕದಲ್ಲಿ 1 ಲೀಟ್ರು 2 ಲೀಟ್ರು ನೀರಿನ ಬಾಟಲ್ ಇರುತ್ತೆ, ಅದನ್ನು ಇಟ್ಕೊಂಡು ನೀವು ನೀರನ್ನ ಕುಡಿತಾ ನೀವು ಬ್ಲೌಸ್ನ ಸ್ಟಿಚಿಂಗ್ನ ಮಾಡ್ತಾ ಇರ್ಬೋದು. ಯಾವುದೇ ರೀತಿ ಪ್ರಾಬ್ಲಮ್ ಆಗಲ್ಲ, ಯಾವುದೇ ರೀತಿ ಸುಸ್ತು ಕೂಡ ಆಗಲ್ಲ. ಆಯಿತಾ? ಈ ರೂಲ್ಸ್ ಫಾಲೋ ಮಾಡಿ ಸಾಕು. ನೀವು ಕಂಟಿನ್ಯೂ ಆಗಿ ಮಿಷಿನ್ ಮೇಲೆ ಕುತ್ಕೊಳ್ಳೋಕ್ಕೂ ಮುಂಚೆ ನಾನು ಹೇಳಿದಾಗ ಈ ಥರ ರೂಲ್ಸ್ಗಳನ್ನ ಫಾಲೋ ಮಾಡ್ತಾ ಬಂದರೆ ನೀರು ಕುಡಿತಾ ಇರ್ಬೋದು. ಮತ್ತು ಯಾವ್ದಾದ್ರು ಚಾಟ್ಸ್ ತಿನ್ಕೊಂಡು ಕೂತ್ಕೊಳ್ಳೋದು ಮಿಷಿನ್ ಮೇಲೆ ಸ್ಟಾರ್ಟಿಂಗ್ಗೆ ಆ ಥರ ಮಾಡೋದಾದರೆ ನೀವು ಕಂಟಿನ್ಯೂ ಆಗಿ 3 hours ಕೂಡ ಯಾವುದೇ ರೀತಿ ಬೆನ್ನು ಕಾಲು ಪೇಯ್ನ್ ಇಲ್ಲದೇ ಕೂಡ ಹೊಲಿಬೋದು. ನೀವು ಪೆಡಲ್ ಒತ್ತೋದಾದರೆ ಸ್ವಲ್ಪ ಟೈಮ್ ಆಗುತ್ತೆ. ಆದರೆ ಮೋಟ್ರ್ ಇದ್ದರೆ ಸ್ವಲ್ಪ ಬೇಗ ಕೂಡ ಬ್ಲೌಸ್ನ ಸ್ಟಿಚ್ ಮಾಡ್ಬೋದು. ಪೆಡಲ್ ಆದರೆ ಖಂಡಿತವಾಗ್ಲೂ ಒಂದು 50 ಮಿನಿಟ್ಸ್ ಆದರೂ ಆಗುತ್ತೆ. ಇದು ಮಿಷಿನ್ ಆದ್ದರಿಂದ ಒಂದು 35 ಮಿನಿಟ್ಸ್ ಅಷ್ಟಕ್ಕೆಲ್ಲ ನೀವು ಬ್ಲೌಸ್ನ ಸ್ಟಿಚ್ ಮಾಡ್ಕೋಬೋದು. ಯಾವುದೇ ರೀತಿ ಆಯಾಸ ಕೂಡ ಆಗಲ್ಲ ನಾನು ಹೇಳಿ ಟ್ರಿಕ್ಸ್ ಫಾಲೋ ಮಾಡಿದ್ರೆ. ನೀವು ಪಕ್ಕದಲ್ಲಿ ನೀರು ಇಟ್ಕೊಂಡಿರಿ. ಯಾವಾಗಲೂ ನೀರು ಕುಡಿತಾ ಇರಬೇಕು. ನಾವು ಎಷ್ಟು ಬಾಡಿಗೆ ನೀರು ಕುಡಿತಾ ಇರ್ತೀವಿ ಅಷ್ಟು ಹೆಲ್ದಿಯಾಗಿರ್ತೀವಿ. ಬಾಡಿ ಫಿಟ್ನೆಸ್ ಕೂಡ ಇರುತ್ತೆ. ಯಾವುದೇ ರೀತಿ ಪ್ರಾಬ್ಲಮ್ ಆಗೋಲ್ಲ. ನೀವು ಈ ಥರ ಫಾಲೋ ಮಾಡ್ಕೊಂಬಂತು ಡೈಲಿ ಅಂತಂದರೆ ನೀವು ಕೂಡ ಇವಾಗ 3 ಗಂಟೆಯಲ್ಲಿ 3 ಬ್ಲೌಸ್ ಹೊಲಿಯೋರು 4 ಬ್ಲೌಸು ಕೂಡ ಕಂಟಿನ್ಯೂ ಫಾಸ್ಟಾಗಿ ಹೊಲ್ಕೊಳ್ತಾ ಹೋಗ್ಬೋದು. ನಾನು ಸ್ಟಾರ್ಟ್ ಮಾಡ್ತೀನಿ ಇವಾಗ ಬ್ಲೌಸ್ಗಳನ್ನ ಹೊಲಿಯೋಕ್ಕೆ ನಾನು ಸ್ಟಾರ್ಟ್ ಮಾಡ್ತೀನಿ. ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಬಂದು ನನಗೆ ಬ್ಲೌಸು ಎಷ್ಟು ನಿಮಗೆ ಅಂದರೆ ಟೈಮಿಂಗ್ಸ್ ತೋರಿಸ್ತೀನಿ. ಇವಾಗ 12:10 ಆಗಿತ್ತು. 12:15 ಕೂತ್ಕೋತೀನಿ ಅಂತ ಹೇಳಿದ್ದೀನಿ. 12:15ಗೆ ನಾನು ಕೂತ್ಕೋತೀನಿ. ಎಷ್ಟು ನಿಮಿಷ ಅಂದರೆ ಎಷ್ಟು ಗಂಟೆ ಟೈಮ್ಗೆ ನಾನು ಈ 3 ಬ್ಲೌಸ್ ಪೀಸ್ನ ನಾನು ಸ್ಟಿಚ್ ಮಾಡಿದೆ ಅಂತ ನಾನು ನಿಮಗೆ ಅದನ್ನು ಕೂಡ ನೆಕ್ಸ್ಟ್ ವೀಡಿಯೋ ಮಾಡಾಕ್ತೀನಿ. ನನ್ನ ವೀಡಿಯೋನ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾಯಿರಿ. ಹಾಗೆ ಹೊಸದಾಗಿ ಟೈಲರಿಂಗ್
ಕಲ್ತ್ಕೋಬೇಕು ಅನ್ನೋರು ತುಂಬ ಸರಳವಾಗಿ ಸುಲಭವಾದ ಮೆಥಡಲ್ಲಿ ನಾನು ಯೂಸ್ ಮಾಡಿ ಕೇವಲ ಕೆಲವು ಟ್ರಿಕ್ಸ್ಗಳನ್ನ ಯೂಸ್ ಮಾಡಿ ನಾನು ವೀಡಿಯೋ ಮಾಡಿದ್ದೀನಿ. ಅದನ್ನು ನೋಡಿ ಕೂಡ ನೀವು ಕಲ್ತ್ಕೋಬೋದು. ಟೈಲರಿಂಗ್ ಕಲ್ತ್ಕೋಬೇಕು ಅನ್ನೋರು ಕೆಲವು ಟ್ರಿಕ್ಸ್ಗಳು ಮೊದಲೇ ಗೊತ್ತಿರಬೇಕು. ಅದನ್ನು ಕೂಡ ಯಾವ್ಯಾವ ಗೊತ್ತಿರಬೇಕು, ಯಾವ್ಯಾವ ವಿಷಯಗಳು ನಿಮಗೆ ಟೈಲರಿಂಗ್ ಬಗ್ಗೆ ಗೊತ್ತಿರಬೇಕು ಅನ್ನೋದು ಕೂಡ ವೀಡಿಯೋಗಳನ್ನ ಮಾಡಿ ಹಾಕಿದ್ದೀನಿ. ನೀವು ನೋಡಿ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸಪೋರ್ಟ್ ಮಾಡಿ ನೀವು ಕೂಡ ಯೂಸ್ ಮಾಡ್ಕೊಳ್ಳಿ. ಮತ್ತು ನಿಮ್ಮ ಫ್ರೆಂಡ್ ಸರ್ಕಲ್, ನಿಮ್ಮ ಫ್ಯಾಮಿಲಿ ಸರ್ಕಲಲ್ಲಿ ಯಾರಾದರೂ ಟೈಲರಿಂಗ್ ಕಲಿಬೇಕು ಅನ್ನೋರಿಗೆ ವೀಡಿಯೋಗಳನ್ನ ಶೇರ್ ಮಾಡ್ತಾರೆ ಅಂತ ಹೇಳ್ತಾ, ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ತಿಳ್ಕೊಂಡು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.